ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜುಲೈ 26 ಭಾನುವಾರದಿಂದ ಆಗಸ್ಟ್ 1 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜುಲೈ 26 ಭಾನುವಾರ, ಆಷಾಢ ಶುಕ್ಲ ದ್ವಾದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಉಪರಿ ಮೂಲ ನಕ್ಷತ್ರ, ಐಂದ್ರ ಯೋಗ, ಬಾಲವಕರಣ ಇರುವಂಥದ್ದು. ಇಂದು ವಿಶೇಷವಾದ ಒಂದು ಖಗೋಳದ ಮಹತ್ವದ ಘಟನೆ ಜರುಗುತ್ತೆ. ಶನಿ ಮಹಾರಾಜರ ವಕ್ರಗತಿ ಆರಂಭ ಆಗುವಂಥದ್ದು. ಶನಿ ಗ್ರಹಕ್ಕೆ ಇರತಕ್ಕಂತಹ ಇದಿಷ್ಟು ದಿನದ ರುಜುಗತಿ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಶನಿ ಮಹಾರಾಜರು ತಮ್ಮ ಒಂದು ಚಲನೆಯನ್ನು ನಡೆಸ್ತಾ ಇದ್ದಾರೆ. ಈಗ ಅವರ ಒಂದು ಚಲನೆಗೆ ವಕ್ರಗತಿ ಪ್ರಾಪ್ತವಾಗುತ್ತೆ. ಈ ವಕ್ರಗತಿಯ ಆರಂಭದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರುತ್ತೇನೆ. ಅವೆಲ್ಲರೂ ವೀಕ್ಷಿಸಿದ್ದೀರಾ? ಯಾರು ವೀಕ್ಷಿಸಿಲ್ಲ ವೀಕ್ಷಿಸಿಕೊಳ್ಳಿ. ಅದರಲ್ಲಿ ನಿಮ್ಮ ರಾಶಿಗಳ ಮೇಲೆ ವಕ್ರಗತಿಯಿಂದ ಆಗುವಂಥ ಪ್ರಭಾವ ಹೇಗೆ ಎಂಬುದರ ಒಂದು ವಿವರವಾದ ವಿಚಾರಗಳು ಇರ್ತವೆ, ಅದನ್ನು ವೀಕ್ಷಿಸಿಕೊಂಡ್ರೆ. ಇನ್ನು ಶನಿ ಮಹಾರಾಜರಿಗೆ ವಕ್ರಗತಿಯ ಈ ಕಾಲ ಸುಮಾರು ಡಿಸೆಂಬರ್ 9ರವರೆಗೂ ಜರಗಲಿದೆ. ಡಿಸೆಂಬರ್ 9ಕ್ಕೆ ಅವರ ವಕ್ರ ತ್ಯಾಗ ಆಗುವಂಥದ್ದು. ರೇವತಿ ನಕ್ಷತ್ರದಲ್ಲಿ ಅವರ ಹಿಮ್ಮುಖವಾದ ಚಲನೆ ಆರಂಭ ಆಗುತ್ತೆ. ಹಿಮ್ಮುಖ ಯಾಕಂದರೆ ನಮ್ಮ ಭೂಮಿಯಲ್ಲಿ ಇರತಕ್ಕಂತಹ ಎಲ್ಲ ನಮಗೆ ನಿವಾಸಿಗಳಿಗೆ ಕೆಲವೊಂದು ಬಾರಿ ಕೆಲವೊಂದು ಗ್ರಹಗಳ ಒಂದು ಚಲನೆ ಹಿಮ್ಮುಖವಾಗಿ ಫಲದಂತೆ ಅಥವಾ ಹಿಂದಕ್ಕೆ ಬಂದಂತೆ, ಹಿಂದಿನ ನಕ್ಷತ್ರದ ಪಾದಕ್ಕೆ ಬಂದಂತೆ ಭಾಸ ಆಗುತ್ತೆ ಹೊರತು ಅಲ್ಲಿ ವಾಸ್ತವವಾಗಿ ಯಾವುದೇ ಗ್ರಹಗಳು ವಾಸ್ತವವಾಗಿ ಹಿಂದಕ್ಕೆ ಬರುವಂಥ ಪದ್ಧತಿ ಇರೋದಿಲ್ಲ. ಅವರು ಏಕಮುಖವಾದ ಚಲನೆ ಇರುತ್ತೆ. ಅಂದರೆ ಭೂಮಿಯ ಒಂದು ಮತ್ತು ಭೂಮಿ ಮತ್ತು ಸೂರ್ಯನ ಅಂತರ, ಭೂಮಿ ಮತ್ತು ಗ್ರಹಗಳ ಅಂತರ, ಇವೆಲ್ಲ ಅನುಪಾತಕ್ಕೆ ಅನುಗುಣವಾಗಿ ಅಲ್ಲಿ ಚಲನೆಗಳ ಮತ್ತು ವೇಗದ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಕೆಲವೊಂದು ಗ್ರಹಗಳು ಕೆಲವೊಂದು ಅವಧಿಯ ಸೀಮಿತ ಅವಧಿಯಲ್ಲಿ ಹಿಮ್ಮಕ್ಕೆ ಬರುವಂಥ ಒಂದು ಅನುಭವ ಆಗುವಂಥದ್ದು ಈ ವಕ್ರಗತಿ. ಹಾಗಾಗಿ ಶನಿ ಮಹಾರಾಜರ ವಕ್ರಗತಿಯಿಂದ ಅವರು ಆ ಹಿಮ್ಮುಖದ ಪಾದದಲ್ಲಿ ನಮಗೆ ಕಾಣಿಸಿಕೊಂಡಾಗ ಆಗುವಂಥ ಪ್ರಭಾವ ಬೇರೆ ಇರುತ್ತೆ. ಎಷ್ಟು ದಿನ ಹೆಚ್ಚು ಶನಿ ಪೀಡೆಯನ್ನು ಪಡೀತಿದ್ದ, ಉದಾಹರಣೆಗೆ 7.5 ಪೀಡೆ ಪಡೀತಿದ್ದ, ಉದಾಹರಣೆ ಕುಂಭರಾಶಿ ಇರ್ಬೋದು, ಮೀನರಾಶಿ ಇರ್ಬೋದು, ಮೇಷರಾಶಿ ಇರ್ಬೋದು, ಅವರಿಗೆ ಈಗ ಒಂದು ತಾತ್ಕಾಲಿಕ ರಿಲೀಫ್ ಅಥವಾ ಒಂದು ಪರಿಹಾರ ಸಿಗುತ್ತೆ. ಯಾವ ರೀತಿ ಒಂದು ಕೋರ್ಟ್ನಲ್ಲಿ ಸ್ಟೇ ಅಂತ ಎಲ್ಲ ಸಿಗುತ್ತಲ್ಲ, ತಾತ್ಕಾಲಿಕವಾಗಿ, ಅದೇನು ಅಂತಿಮವಾದ ತೀರ್ಪು ಏನಲ್ಲ, ಆದರೆ ತಾತ್ಕಾಲಿಕವಾಗಿ ನಿಮಗೆ ಮೇಲೆ ಆಗುವಂಥ ಕ್ರಮಗಳಿಗೆ ಒಂದು ಆವಾಗ ತಡೆ ಅಂತ ಸಿಗುತ್ತೆ. ಹಾಗಾಗಿ ಅನೇಕ ರೀತಿಯ ಪಂಚಮ ಶನಿ, ಅಷ್ಟಮ ಶನಿ ಪಡೆದವರಿಗೆ, 7.5 ಪರಿ ಹಿಡಿದವರಿಗೆ ಈ ಒಂದು ವಕ್ರಗತಿಯ ಅವಧಿ ಜುಲೈ 26ರಿಂದ ಡಿಸೆಂಬರ್ 9ರವರೆಗೆ ಒಂದು ತಾತ್ಕಾಲಿಕ ರಿಲೀಫ್ ಸಿಗುತ್ತೆ. ಏನು ಶನಿ ಮಹಾರಾಜರಿಂದ ಉತ್ತಮ ಫಲ ಪಡೆದಂಥ ರಾಶಿಗಳು, ಉದಾಹರಣೆಗೆ ವೃಷಭ ಇರ್ಬೋದು, ತುಲಾ ರಾಶಿ ಇರ್ಬೋದು, ಮಕರ ರಾಶಿ, ಇವರಿಗೆ ಹಿಂದೆ ಸಿಗ್ತಿದ್ದ ಉತ್ತಮ ಫಲದಲ್ಲಿ ಸ್ವಲ್ಪ ಕಡಿತ ಆಗ್ಬೋದು. ಅಂದರೆ ಉತ್ತಮ ಫಲಗಳು ಏನು ನಷ್ಟ ಅಂತ ಏನಲ್ಲ ಅಥವಾ ಕೆಟ್ಟದಾಗತ್ತೆ ಅಂತೇನಿಲ್ಲ, ಆದರೆ ಹಿಂದೆ ಸಿಕ್ಕಿದಂತಹ ಉತ್ತಮ ಫಲಗಳು ಈಗ ಸ್ವಲ್ಪ ನಿಧಾನ ಅಥವಾ ಸ್ಲೋ ಆಗ್ಬೋದು ಅಥವಾ ಕೆಲವೊಮ್ಮೆ ಸಿಗದೇ ಹೋಗ್ಬೋದು, ಇಲ್ಲ ಆಗ್ಬೋದು. ಹಾಗಾಗಿ ಶನಿ ಮಹಾರಾಜರ ವಕ್ರಗತಿಯಿಂದ ಆಗುವಂಥ ಪ್ರಭಾವನ ನೀವು ಅದನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ವಿವರ ಇದೆ, ಅದನ್ನು ವೀಕ್ಷಣೆ ಮಾಡಿಕೊಳ್ಳಿ. ಒಂದು ಮಹತ್ವದ ದಿನ ಶನಿ ವಕ್ರ ಆರಂಭದ್ದು. 27ನೇ ತಾರೀಕು ಸೋಮವಾರ ಎಂದು ಶುಕ್ಲ ತ್ರಯೋದಶಿ, ಮೂಲ ನಕ್ಷತ್ರ, ವೈದ್ರತಿ ಯೋಗ, ತೈತಿಲಕರಣ ಇರುವಂಥದ್ದು. ಒಂದು ವಿಶೇಷವಾದ ಯಾವುದೇ ರೀತಿಯ ಶಿವನ ಆರಾಧನೆ, ಶಿವನ ದೇವಾಲಯಗಳ ಸಂದರ್ಶನ ಸೋಮವಾರ ಆಗಿರೋದ್ರಿಂದ ಶಿವನ ಭಕ್ತಿ ಅನುಷ್ಠಾನ ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 26ಕ್ಕೆ ಭಾನುವಾರ ಭಾನು ಪ್ರದೋಷವೂ ಸಹ ಇರುತ್ತೆ. ಅಂದರೆ ಯಾಕಂದರೆ ಸಾಯಂಕಾಲ ತ್ರಯೋದಶಿ ಇರುವ ಕಾರಣ ಆ ಶನಿ ಮಹಾರಾಜರ ವಕ್ರಗತಿಯ ಆ 26ರ ಭಾನುವಾರದಂದು ಸಾಯಂಕಾಲ ಭಾನು ಪ್ರದೋಷವೂ ಇರುತ್ತೆ. ಜೊತೆಗೆ ಇಂದು ಈ ಚಾತುರ್ಮಾಸದ ವ್ರತದ ಶಾಖ ವ್ರತ ಸಹ ಇಂದಿನಿಂದ ಆರಂಭ ಆಗುವಂಥದ್ದು. 27 ಸೋಮವಾರ ಶುಕ್ಲ ತ್ರಯೋದಶಿ ಇರುವಂಥದ್ದು. 28 ಮಂಗಳವಾರ ಶುಕ್ಲ ಚತುರ್ದಶಿ ಇರುವಂಥದ್ದು, ಪೂರ್ವಾಷಾಢ ನಕ್ಷತ್ರ ಇರುವಂಥದ್ದು. ಇಂದು ಸಾಮಾನ್ಯ ದಿನ ಆಗಿರುತ್ತೆ. ಚಾತುರ್ಮಾಸದ ಮತ್ತು ಆಷಾಢ ಮಾಸದ ದಿನ ಆಗಿರೋ ಕಾರಣ ವ್ರತ, ನಿಯಮ, ಉಪವಾಸ ಅನುಷ್ಠಾನಗಳಿಗೆ ಉತ್ತಮವಾಗಿ ಆಯ್ಕೆ. 29ನೇ ತಾರೀಕು ಬುಧವಾರ ಇಂದು ಹುಣ್ಣಿಮೆ ತಿಥಿ ಇರಂತೆ, ಉತ್ತರಾಷಾಢ ನಕ್ಷತ್ರ, ಪ್ರೀತಿ ಯೋಗ, ಭದ್ರಕರಣ ಇರುವಂಥದ್ದು. ಇಂದು ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಒಂದು ಹುಣ್ಣಿಮೆ. ಈ ಹುಣ್ಣಿಮೆನ ಆಷಾಢ ಮಾಸದ ಹುಣ್ಣಿಮೆನ ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ. ಇಂದು ವ್ಯಾಸಪೀಠಕ್ಕೆ ಪೂಜೆ ಮಾಡಿ ಅಥವಾ ತಮ್ಮ ಗುರುಗಳ ಪಾದುಕೆಗೆ ಗುರುಪೀಠಕ್ಕೆಲ್ಲ ಪೂಜೆ ಮಾಡಿ ಯತಿಗಳು ಅಥವಾ ಸನ್ಯಾಸಿಗಳು ಚಾತುರ್ಮಾಸ ವ್ರತವನ್ನು ಅಂಗೀಕಾರ ಮಾಡ್ತಾರೆ. ಇಂದಿನಿಂದ ಚಾತುರ್ಮಾಸ ವ್ರತವನ್ನು ಸ್ವೀಕಾರ ಮಾಡುವಂಥದ್ದು. ಅಂದರೆ ಸಂಚಾರ ನಿಷೇಧಿಸಿ ಒಂದೇ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ ಅವರು ನೆಲೆ ನಿಂತ್ಕೊಂಡು ಅಲ್ಲಿ ಒಂದು 4 ತಿಂಗಳುಗಳ ಕಾಲ ಅಂತ ಹೇಳ್ತಾರೆ,
ಕೆಲವೊಂದು ಅವರವರ ಅನುಕೂಲಕ್ಕೆ 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಅದನ್ನು ಸಂಕೋಚ ಮಾಡಿರ್ತಾರೆ. ಒಟ್ಟಿನಲ್ಲಿ ಈ ಮುಂದಿನ 4 ತಿಂಗಳ ಚಾತುರ್ಮಾಸ ವ್ರತವನ್ನು ಅನುಷ್ಠಾನ ಮಾಡೋದು ಯತಿ ಚಾತುರ್ಮಾಸ ಅಂತ ಕರೀತಾರೆ. ಇದರಿಂದ ಅದು ಆರಂಭ ಆಗುವಂಥದ್ದು 29ನೇ ತಾರೀಕು ಬುಧವಾರ ಹುಣ್ಣಿಮೆ, ಆಷಾಢ ಹುಣ್ಣಿಮೆ, ವ್ಯಾಸ ಹುಣ್ಣಿಮೆ ಅಥವಾ ಗುರು ಪೂರ್ಣಿಮೆ ಎಂದು ಕರೆಯುವಂಥ ದಿನ. ಇಂದು ಗುರುಗಳ ಸೇವೆ, ಗುರುಗಳ ಪೂಜೆ, ಗುರು ಸ್ತೋತ್ರ, ಗುರು ಪೀಠದಕ್ಕೆ ವಂದಿಸೆ ಮಾಡುವಂಥದ್ದು, ಕುಲ ಗುರುಗಳಿಗೆ ವಂದಿಸುವಂಥದ್ದು ಅಥವಾ ನಿಮ್ಮ ಯಾವುದೇ ನೀವು ಇಷ್ಟವಾದ ಗುರುಗಳಿಗೆ ಅಥವಾ ಅಂಥ ದೇವಾಲಯಗಳಿಗೆ ಅಥವಾ ಮನೆಯಲ್ಲಿದ್ದುಕೊಂಡೇ ಗುರು ಸ್ಮರಣೆ ಮಾಡೋದು. ಗುರು ದತ್ತಾತ್ರೇಯನೇ ಅವನು ಜಗದ್ಗುರು ಅಂತ ಅನಿಸ್ಕೊಂಡಿದ್ದಾನೆ. ಅಂಥ ಗುರು ದತ್ತಾತ್ರೇಯರ ಭಕ್ತಿ ಸ್ಮರಣೆ ಮಾಡುವಂಥದ್ದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಇನ್ನು 30ನೇ ತಾರೀಕು ಗುರುವಾರ ಬಹುಳ ಪಾಡ್ಯಮಿ, ಆಷಾಢ ಬಹುಳ ಪಾಡ್ಯಮಿ, ಶ್ರವಣ ನಕ್ಷತ್ರ ಇರುವಂಥದ್ದು. ಎಂದು ಸಾಮಾನ್ಯ ದಿನ ಆಗಿರುತ್ತೆ. ಗುರುವಾರ ಆಗಿರೋದು ಗುರುವಿಗೆ ಸ್ತೋತ್ರಕ್ಕೆ ಸಂಬಂಧಪಟ್ಟ ಗುರು ಭಕ್ತಿಯನ್ನು ಮಾಡಲಿಕ್ಕೆ ಉತ್ತಮವಾದ ದಿನ. 31ನೇ ತಾರೀಕು ಶುಕ್ರವಾರ ಬಹುಳ ಬಿದಿಗೆ, ಧನಿಷ್ಠ ನಕ್ಷತ್ರ, ಸೌಭಾಗ್ಯಯೋಗ, ತೈತಿಲಕರಣ ಇರುವಂಥದ್ದು. ಸಾಮಾನ್ಯ ವ್ಯಾಪಾರ ವ್ಯವಹಾರ ಇತ್ಯಾದಿಗಳಿಗೆ ಚಟುವಟಿಕೆಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ವಾರದ ಕೊನೆಯ ದಿನ ಆಗಸ್ಟ್, ಅಲ್ಲಿಗೆ ಇಂಗ್ಲೀಷ್ ಕ್ಯಾಲೆಂಡರ್ ತಿಂಗಳು ಬದಲಾಗುತ್ತೆ. ಆಗಸ್ಟ್ ತಿಂಗಳ ಆರಂಭವಾಗುತ್ತೆ. ಆಗಸ್ಟ್ 1 ಶನಿವಾರ ಬಹುಳ ತದಿಗೆ, ಶತಭಿಷ ನಕ್ಷತ್ರ ಇರುವಂಥದ್ದು. ಇಂದು ಒಂದು ಖಗೋಳದ ಘಟನೆ, ಶುಕ್ರನ ಕನ್ಯಾ ರಾಶಿ ಪ್ರವೇಶ, ಶುಕ್ರನ ರಾಶಿ ಪರಿವರ್ತನೆ ಆಗುತ್ತೆ. ಶುಕ್ರನ ಕನ್ಯಾ ರಾಶಿ ಪ್ರವೇಶ ಆಗಸ್ಟ್ 1ರಂದು ಆಗಲಿದೆ. ಇದರ ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ, ವೀಕ್ಷಿಸಿದ್ದೀರಾ, ಧನ್ಯವಾದಗಳು. ವೀಕ್ಷಿಸದೇ ಇದ್ದವರು ಆ ಶುಕ್ರನ ಕನ್ಯಾ ಪ್ರವೇಶದ ವಿಡಿಯೋನ ವೀಕ್ಷಿಸಿಕೊಳ್ಳಿ. ಶುಕ್ರನ ಫಲ ನಿಮಗೆ ಮುಂದಿನ ಅವಧಿಯಲ್ಲಿ ಯಾವುದೇ ರೀತಿ ಇರುತ್ತೆ, ಅದರಲ್ಲಿ ವಿವರವಾದ ವಿಶ್ಲೇಷಣೆ ಇರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವಿಶೇಷಗಳು. ಅಲ್ಲಿ ವಿಶೇಷವಾಗಿ ಜರುಗುವಂಥದ್ದು, ಅಲ್ಲಿ ಶನಿ ಮಹಾರಾಜರ ವಕ್ರಗತಿ ಆರಂಭ, ಭಾನು ಪ್ರದೋಷ, ಶಾಖವ್ರತ ಆರಂಭ ಆಗುವಂಥದ್ದು, ಗುರು ಪೂರ್ಣಿಮೆ ಮತ್ತು ವ್ಯಾಸ ಪೂರ್ಣಿಮೆ ಬರುವಂಥದ್ದು. ಅದೇ ರೀತಿ ಶುಕ್ರನ ಒಂದು ಕನ್ಯಾ ಪ್ರವೇಶ ಜರುಗುವಂಥ ಮಹತ್ವವಾದ ಘಟನೆ ಜರುಗುತ್ತೆ ಈ ವಾರದಲ್ಲಿ. ಇನ್ನು ನಾವು ಗಮನಿಸುವಂಥದ್ದು ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳಿಂದ ಕಂಡುಬರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಅಷ್ಟೇನು ಸಮಾಧಾನಕರವಾದ ವಿಚಾರಗಳಿಲ್ಲ. ಅಲ್ಲಿ 3 ದಿನಗಳಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವಂಥದ್ದು. ಜೊತೆಗೆ ನಿಮಗೆ ಇರತಕ್ಕಂತಹ ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಅಪವಾದ ಆರೋಪಗಳು ಬರುವಂಥದ್ದು, ಅನೇಕ ರೀತಿಯ ಸಂಕಷ್ಟಗಳು ಏಕಕಾಲದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ನಂಬಿಕೆ ದ್ರೋಹಗಳಾಗ್ಬೋದು, ಅಥವಾ ನೀವು ಅವರ ಮೇಲೆ ತುಂಬ ಒಂದು ವಿಶ್ವಾಸ ನಂಬಿಕೆ ಇಟ್ಟಿದ್ದ ಅಂತಹ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಮೋಸ ವಂಚನೆ ಆಗ್ಬೋದು, ಅಥವಾ ನಿಮ್ಮನ್ನು ತಪ್ಪು ದಾರಿಗೆಳೆಯುವಂತಹ ಘಟನೆಗಳು ಜರಗಬಹುದು. ಹಾಗಾಗಿ 26, 27, 28ರಲ್ಲಿ ವೈಯಕ್ತಿಕ ವಿಚಾರ, ಹಣಕಾಸಿನ ವಿಚಾರ ತುಂಬ ಎಚ್ಚರಿಕೆ ವಹಿಸಬೇಕು. ಅನಿರೀಕ್ಷಿತ ಖರ್ಚು, ಅನಪೇಕ್ಷಿತ ಖರ್ಚು ಅಥವಾ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಮೋಸ ವಂಚನೆಗೆ ಗುರಿಯಾಗುವಂಥ ಘಟನೆ ಎಲ್ಲ ಆಗ್ಬೋದು. ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಉಳಿದ 5 ದಿನಗಳು ಅಂದರೆ 29ರಿಂದ ಆಗಸ್ಟ್ 1ರವರೆಗೆ ಅಲ್ಲಿ ನಿಮಗೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳು ಅದ್ಭುತವಾಗಿ ಚಂದ್ರನ ಬೆಂಬಲ ಇರತಕ್ಕಂಥ ವಿಶೇಷವಾದ ನಿಮಗೆ ಅಲ್ಲಿ ಇರತಕ್ಕಂಥ ರಾಹುವಿನ ಮತ್ತು ಶುಕ್ರನ ಬೆಂಬಲದಾಗ ಹಣಕಾಸು ಹರಿವು ಚೆನ್ನಾಗಾಗುತ್ತೆ. ಜೊತೆಗೆ ಈಗ ಶನಿ ವಕ್ರಗತಿಯ ಪ್ರಾಪ್ತವಾಗಿರೋ ಕಾರಣ ಸಾಡೆಸಾತಿಯ ಪ್ರಭಾವ ಈಗ ತಗ್ಗಿರುತ್ತೆ, ಅಂದರೆ ಕಡಿಮೆ ಆಗಿರುತ್ತೆ. ಹಾಗಾಗಿ ಅದರ ಒಂದು ಅಡ್ವಾಂಟೇಜ್ ಸಹ ನಿಮಗೆ ಇದೆ. ಹಾಗಾಗಿ ವಾರದ ಆರಂಭದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಂತ ಬಂದರೂ ನಂತರದ ದಿನಗಳಲ್ಲಿ ನಿಮಗೆ ವಿಶೇಷವಾದ ಲಾಭ, ಸುಖ, ಜಯ ಇದೆ. ಅಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳು ಸಹ ನಿಮಗೆ ಅದ್ಭುತವಾಗಿ ಹಣಕಾಸಿನ ಹರಿವು, ವ್ಯಾಪಾರ ಉದ್ಯಮ ಚೆನ್ನಾಗಿ ಆಗುವಂಥದ್ದು, ಬಂಧು ಮಿತ್ರರಿಂದ ನಿಮಗೆ ಸಹಾಯಗಳು ಸಿಗುವಂಥದ್ದು, ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳು, ಅನಿರೀಕ್ಷಿತ ಲಾಭ, ಅನಪೇಕ್ಷಿತವಾದ ವಿಚಾರಗಳಿಗೆ ಸಹ ಇದ್ದರೂ ಸಹ ಅದನ್ನೇ ಮುಂದೆ ಪರಿವರ್ತನೆ ಆಗಿ ನಿಮಗೆ ಉತ್ತಮವಾದ ಫಲಿತಾಂಶಗಳು ಆಮೇಲೆ ಬರುವಂಥದ್ದು. ಹಿಂದೆ ಆಗಿದ್ದ ಕೆಲವು ನಿಮಗೆ ಅವಮಾನಗಳು, ಸೇಡುಗಳು ಅವೆಲ್ಲವೂ ಈಗ ಒಂದು ಗೌರವವಾಗಿ ಅಥವಾ ಸನ್ಮಾನವಾಗಿ ಪರಿವರ್ತನೆ ಆಗುವಂಥದ್ದು ಮುಂತಾದ ಹಲವಾರು ಪವಾಡ ಸದೃಶವಾದ ಘಟನೆಗಳು ವಾರದ ಆದಿಭಾಗದಲ್ಲಿ ಜರಗದೇ ಇದ್ದರೂ ಅಂತ್ಯ ಭಾಗದಲ್ಲಿ ಜರುಗುತ್ತೆ. ಅಂದರೆ ಬುಧವಾರದಿಂದ ಶನಿವಾರದ ಅವಧಿಯಲ್ಲಿ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ವೈಟ್ ಬಣ್ಣ ಬಳಸಿ. ಸಂಖ್ಯೆ 2, 4, 6, 2, 4, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಆರಂಭ ಆಗ್ತಾಯಿದೆ. ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಉತ್ತಮವಾಗಿರುತ್ತೆ ಭಾನುವಾರ, ಸೋಮವಾರ, ಮಂಗಳವಾರ. ಆದರೆ ಈ ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ಸ್ವಲ್ಪ ಚಂದ್ರನ ವ್ಯತಿರಿಕ್ತ ಪ್ರಭಾವ ನಿಮ್ಮ ಮೇಲೆ ಆಗಿರೋ ಕಾರಣ ಕೆಲವೊಮ್ಮೆ ಮಾತಿನ ಚಕಮಕಿ, ಬಂಧು ಬಾಂಧವರಲ್ಲಿ ಕೊರತೆಗಳಾಗುವಂಥದ್ದು, ಅಥವಾ ವೈಯಕ್ತಿಕವಾದ ದ್ವೇಷ, ನಿಂದನೆ ಅಥವಾ ಅವಮಾನ ಘಟನೆಗಳಾಗುವಂಥದ್ದು, ಮಿತ್ರರಾಗಲಿ, ಬಂಧುಗಳಾಗಲಿ ಅಥವಾ ನಿಮ್ಮ ಆಪ್ತ ಸ್ನೇಹಿತರಾಗಲಿ ಅವರ ಒಂದು ಮನಸ್ಸು ಪರಿವರ್ತನೆಯಾಗಿ ಅವರು ನಿಮ್ಮ ವಿರುದ್ಧವಾಗಿ ಮಾತಾಡೋದು,
ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು, ಅಥವಾ ಈಗಿನ ಕಾಲದಲ್ಲಿ ಹೇಳುವಂತೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ವಿರುದ್ಧವಾದ ಏನಾದ್ರು ಪೋಸ್ಟ್ಗಳು ಅಥವಾ ನಿಮಗೆ ಅನ್ವಯ ಆಗುವಂತೆ ಟಾಂಟಿಂಗ್ ಅಂತ ಅನ್ವಯ ಆಗುವಂತೆ ಯಾವುದೇ ರೀತಿ ಮಾತುಗಳನ್ನು, ಚುಚ್ಚು ಮಾತುಗಳನ್ನು ಆಡುವಂಥದ್ದು, ಇವೆಲ್ಲ ಆಗುವಂಥದ್ದು. ಹಾಗಾಗಿ ಇದಕ್ಕೆ ಯಾವುದನ್ನು ಧೃತಿ ಕೆಡಬೇಕಾಗಿಲ್ಲ. ನಿಮ್ಮ ಆರೋಗ್ಯ, ಉದ್ಯಮ, ವ್ಯಾಪಾರ ಇದೆಲ್ಲ ಚೆನ್ನಾಗೇ ಇರುತ್ತೆ ವಾರಪೂರ್ತಿ. ಆರಂಭದಲ್ಲಿ ಈ ಒಂದು ಸಣ್ಣ ಪುಟ್ಟ ಘಟನೆಗಳು ಅಥವಾ ಮನಸ್ಸಿಗೆ ಸ್ವಲ್ಪ ನೋವಾಗುವಂಥ ಘಟನೆಗಳು ಭಾನುವಾರ, ಸೋಮವಾರ, ಮಂಗಳವಾರ ಜರುಗಬಹುದು. ವಿಶೇಷವಾಗಿ ಕಿರಿಯ ವಯಸ್ಸಿನವರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ಕಿರಿಯ ವಯಸ್ಸಿನವರು ನಿಮಗೆ ತೊಂದರೆ ಮಾಡೋದಾಗಲಿ, ಅದು ನಿಮ್ಮ ವಿರುದ್ಧ ಅಪಪ್ರಚಾರ, ಅವಮಾನ ಮಾಡೋದಾಗಲಿ, ಅಥವಾ ಉದ್ದೇಶಪೂರ್ವಕವಾಗಿ ನಿಮಗೆ ಮನಸ್ಸು ನೋವಿಸೋದಾಗಲಿ, ಘಾಸಿ ಮಾಡುವ ಘಟನೆಗಳು ಆಗ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. 29-30 ಪಾಲಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಆರೋಗ್ಯ ಮತ್ತು ಖರ್ಚಿನ ಬಗ್ಗೆ ಎಚ್ಚರ ಬೇಕಾಗುತ್ತೆ. 29-30ರಲ್ಲಿ ಬುಧವಾರ, ಗುರುವಾರ ಆರೋಗ್ಯ ವಿಚಾರ ಮತ್ತು ಖರ್ಚಿನ ಆರೋಗ್ಯದಲ್ಲಿ ಆಹಾರ ದೋಷದಿಂದ, ನೀರಿನ ದೋಷದಿಂದ ಅಥವಾ ನಿಮ್ಮದೇ ತಪ್ಪಿನಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು. ಅದು ಸಣ್ಣ ಪುಟ್ಟ ಸಮಸ್ಯೆಯನ್ನು ನೆಗ್ಲೆಕ್ಟ್ ಮಾಡಿ ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಬೇಕು. ಸಣ್ಣ ಪುಟ್ಟ ಏನಾದ್ರು ವ್ಯತ್ಯಾಸಗಳಿದ್ರೆ ಸೂಕ್ತವಾದ ಚಿಕಿತ್ಸೆ ಪಡೆಯಬೇಕು. ಹಣಕಾಸಿನ ಪಾವತಿ, ಪೇಮೆಂಟ್ ಬಗ್ಗೆ ಎಚ್ಚರ. ಮೋಸ ಹೋಗುವಂಥದ್ದು, ವಂಚನೆಗೆ ಒಳಗಾಗುವಂಥದ್ದು ಅಥವಾ ತಪ್ಪು ಮಾಹಿತಿಯಿಂದ ಹಣ ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ 29-30ರಲ್ಲಿ. ವಾರದ ಕೊನೆಯ ದಿನ ಅದ್ಭುತವಾಗಿರುತ್ತೆ. ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲ. ವ್ಯಾಪಾರ, ಉದ್ಯಮ ಚೆನ್ನಾಗಿ ನಡೆಯುವಂಥದ್ದು. ಹಣಕಾಸು ನಾನಾ ಮೂಲಗಳಿಂದ ಬರುವಂಥದ್ದು. ಉದ್ಯೋಗ, ವ್ಯಾಪಾರದಲ್ಲಿ ಪ್ರಗತಿ, ಬಡ್ತಿ ಸಿಗುವಂಥದ್ದು. ಉದ್ಯೋಗ ರೈತರಿಗೆ ಉದ್ಯೋಗ ಸಿಗೋದಾಗಲಿ ಅಥವಾ ಈಗಾಗಲೇ ಉದ್ಯೋಗದವರಿಗೆ ಬಡ್ತಿ ಸಿಗುವಂತಾಗಲಿ ಘಟನೆ ಜರುಗುತ್ತೆ. ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶಗಳು ಸಹ ಇರುತ್ತೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ಶುಕ್ರವಾರ, ಶನಿವಾರ ಬರಲಿದೆ. ಒಟ್ಟಿನಲ್ಲಿ ಈ ವಾರದ ಆರಂಭದಲ್ಲಿ ಸ್ವಲ್ಪ ಏರುಪೇರು, ಮಾತಿನ ಚಕಮಕಿ, ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರ ಸ್ವಲ್ಪ ಮಿಶ್ರ ಫಲಗಳು ಬಂದರೂ ವಾರದ ಅಂತ್ಯ ಭಾಗ, ಕೊನೆಯ ಭಾಗ ಉತ್ತಮವಾಗಿರುತ್ತೆ. ಇನ್ನು ಆಗಲೇ ಹೇಳಿದ್ದೇನೆ, ಶನಿ ಮಹಾರಾಜರ ಒಂದು ವಕ್ರಗತಿ ಆರಂಭ ಆಗುತ್ತೆ ಅಂಥೇಳಿ. ಅದರಿಂದ ಸ್ವಲ್ಪ ನಿಮಗೆ ಡಿಸ್ಅಡ್ವಾಂಟೇಜ್ ಇದೆ. ಅಂದರೆ ಇಷ್ಟು ದಿನ ಅಡ್ವಾಂಟೇಜ್ ಆಗಿ ಸಿಕ್ಕಿದೆಲ್ಲ ಈಗ ಅದು ಸ್ವಲ್ಪ ವ್ಯತಿರಿಕ್ತ ಪ್ರಭಾವ ಇರ್ಬೋದು. ಅದರ ಒಂದು ವಿಶೇಷವಾದ ವಿಶ್ಲೇಷಣೆ ಪ್ರತ್ಯೇಕ ವಿಡಿಯೋದಲ್ಲಿ ಹೇಳಿದ್ದೇನೆ. ಆ ಶನಿ ಮಹಾರಾಜರ ವಕ್ರತೆಯಾಗದ ವಿಡಿಯೋನ ಗಮನಿಸಿಕೊಳ್ಳಿ. ಯಾವ ರೀತಿ ನಿಮಗೆ ಅಡ್ಡ ಪರಿಣಾಮಗಳು ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂದರೆ ಇರುತ್ತೆ. ಈ ವಾರ ಬಳಸುವಂಥ ಬಣ್ಣಗಳ ವಿಚಾರ ಅಂದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಗ್ರೇ, ವೈಟ್, ಬ್ಲೂ ಬಣ್ಣ ಬಳಸಿ. ವಾರಪೂರ್ತಿ ಸೂರ್ಯನ ಅನುಗ್ರಹ ಉತ್ತಮವಾಗಿರುತ್ತೆ. ಶುಕ್ರ ಅನುಗ್ರಹ ಉತ್ತಮವಾಗಿರುತ್ತೆ. ಸರ್ಕಾರಿ ಸಂಬಂಧಿತ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಈ ವಾರನೂ ಕೈ ಇಕ್ಬೋದು. ಸಂಖ್ಯೆಗಳು 1, 4, 6, 8, 1, 4, 6, 8 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಿಥುನ ರಾಶಿಗೆ ವಾರ ಅದ್ಭುತವಾಗಿ ಆರಂಭವಾಗ್ತಾಯಿದೆ. ವಾರದ ಆರಂಭದ 3 ದಿನಗಳು ಚಂದ್ರನ ವಿಶೇಷವಾದ ಬೆಂಬಲ, ಗುರುವಿನ ವಿಶೇಷವಾದ ಆಶೀರ್ವಾದ, ಹಾಗೆ ಅನೇಕ ರೀತಿಯ ರಾಜಯೋಗ, ಗಜಕೇಶ್ವರಿಗಳಂಥ ಫಲಗಳು ಈ ವಾರದ ಆರಂಭದಲ್ಲೇ ನಿಮಗೆ 3 ದಿನಗಳು ಸಿಗಲಿವೆ. ಭಾನುವಾರ, ಸೋಮವಾರ, ಮಂಗಳವಾರ ಹಣಕಾಸು ಉತ್ತಮ, ಆರೋಗ್ಯ ಉತ್ತಮ, ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ವಿಶೇಷವಾಗಿ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ವಿಶೇಷವಾದ ಅವಕಾಶ, ಉನ್ನತ ಶಿಕ್ಷಣದ ಸ್ಥಾನಮಾನ, ಸೀಟುಗಳು ಸಿಗುವಂಥದ್ದು, ಅಥವಾ ಉದ್ಯೋಗಕ್ಕೆ ಅಪೇಕ್ಷೆ ಪಡೋರಿಗೆ ಉದ್ಯೋಗ ಸಿಗುವಂಥದ್ದು, ಹಿಂದೆ ಟ್ರೈ ಮಾಡಿದ ಅಥವಾ ಬಹಳಷ್ಟು ಶ್ರಮ ಪಟ್ಟಿದ್ದ ಒಂದು ಉದ್ಯೋಗದ ಅಥವಾ ನಿಮ್ಮ ವಿದ್ಯೆಯ ಶಿಕ್ಷಣದ ಫಲಿತಾಂಶ ಇಂದು ಬಂದು ನಿಮಗೆ ನನಸು ಆಗುವಂಥದ್ದು, ಗುರಿ ತಲುಪಿದ ಒಂದು ಉತ್ಸಾಹ, ನಿಮಗೆ ಸಂತಸ ಆಗುವಂಥದ್ದು, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಿದೆ, ಮದುವೆ ಮುಂಜಿಯ ಪ್ರಯತ್ನದಲ್ಲಿ ಯಶಸ್ಸಿದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಭಾಳ ಉತ್ತಮ, ಆರೋಗ್ಯ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಆರಂಭದ 3 ದಿನಗಳು ಅದ್ಭುತವಾದ ಶುಭಫಲ ನಿಮಗೆ ಸಿಗಲಿದೆ. ನಂತರದ 2 ದಿನ ಅಂದರೆ ಬುಧವಾರ, ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಹಣಕಾಸಿನ ಖರ್ಚು ಬರುವಂಥದ್ದು, ಇದರಿಂದ ನಿಮಗೆ ವಂಚನೆ, ಮೋಸ ಆಗುವಂಥದ್ದು, ಅಥವಾ ನಿಮ್ಮದೇ ಜನರು ನೀವು ಯಾರದ ಮೇಲೆ ನಂಬಿಕೆ ಇಟ್ಟರೆ ಜನರೇ ನಿಮಗೆ ದ್ರೋಹ ಮಾಡುವಂಥ ಘಟನೆ ಎಲ್ಲ ಆಗ್ಬೋದು. ಬೆನ್ನಿಗೆ ಚೂರಿ ಇರೋದು ಅಂತ ಹೇಳಿದ್ರೆ ಅಂಥ ಘಟನೆಗಳು ಆಗೋದು, ನಿಮಗೆ ಬೇಜಾರಾಗ್ಬೋದು. ಹಾಗಾಗಿ 29-30ರಲ್ಲಿ ಅಂಥ ವಿಚಾರ ಬಗ್ಗೆ ಎಚ್ಚರ. ಆ ಬಳಿಕ 31 ಮತ್ತು 1ರಂದು ಶುಕ್ರವಾರ, ಶನಿವಾರ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಉದ್ಯೋಗ, ವ್ಯಾಪಾರ, ಶಿಕ್ಷಣ ಎಲ್ಲ ಉತ್ತಮವಾಗಿರುತ್ತೆ. ಇಲ್ಲಿ ಹಣಕಾಸಿನ ನಿಯಂತ್ರಣ ಮಾಡಿ, ಯಾಕಂದರೆ ಅಲ್ಲಿ ವಿಪರೀತ ಖರ್ಚು ಬರುವಂಥದ್ದು, ಅನಾವಶ್ಯಕ ಖರ್ಚು ಬರುವಂಥದ್ದು, ಅಥವಾ ನೀವಾದ ರೀತಿಯ ಒಂದು ಮೋಸದ ವಂಚನೆಯ ಜಾಲಕ್ಕೆ ಸಿಲುಕಿಕೊಳ್ಳುವಂಥ ಘಟನೆ ಶುಕ್ರವಾರ, ಶನಿವಾರ ಆಗ್ಬೋದು. ಹಾಗೆ ಅಂಥ ವಿಚಾರ ಬಗ್ಗೆ ಎಚ್ಚರ ಹೊರತು ಇನ್ನಿತರ ಆರೋಗ್ಯ, ನಿಮ್ಮ ಉದ್ಯೋಗ, ವೃತ್ತಿ ಎಲ್ಲ ಚೆನ್ನಾಗಿ ಇರೋವಂಥದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ 3 ದಿನಗಳು ಅದ್ಭುತವಾದ ಉತ್ತಮ ಫಲಗಳು ವ್ಯಕ್ತವಾಗಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ನಂತರದ 2 ದಿನಗಳಲ್ಲಿ ಮಿಶ್ರ ಫಲ, ಕೊನೆಯ 5 ದಿನಗಳಲ್ಲಿ ಸ್ವಲ್ಪ ಹಣಕಾಸಿನ ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಈ ವಾರ ನೀವು ಬಳಸತಕ್ಕಂಥ ಬಣ್ಣಗಳ ವಿಚಾರ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಎಲ್ಲೋ, ವೈಟ್, ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 3, 6, 7, 3, 6, 7 ಎಂಬಂಥ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಉತ್ತಮವಾಗಿ ಬರ್ತಾಯಿದೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣ ಎಲ್ಲ ಉತ್ತಮವಾಗಿದೆ. ಹಣಕಾಸಿನ ಹರಿವು ಸಹ ಉತ್ತಮವಾಗಿರುತ್ತೆ.
ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಆರೋಗ್ಯ ಸುಧಾರಣೆ, ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಗೃಹಿಣಿಯರು ಮಹಿಳೆಯರಿಗೆ ಸಹ ನೆಮ್ಮದಿಯ ವಾತಾವರಣ. ಏನೋ ಕೃಷಿಕರು, ಉದ್ಯಮ, ವ್ಯಾಪಾರ ಚಟುವಟಿಕೆ ಮಾಡೋರಿಗೆ ಸಹ ಹಿಂದೆ ಬಹಳ ಕಾಲದಿಂದ ಆಗದೇ ಇದ್ದ ಕೆಲಸ ಕಾರ್ಯಗಳು ಈ ವಾರದ ಆರಂಭದಲ್ಲಿ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ಆಗಲಿದೆ. ದೊಡ್ಡ ಮೊತ್ತದ ಹಣಕಾಸು ಬರ್ಬೋದು. ಯಾವುದೇ ರೀತಿಯ ದಾಖಲಾ ಪತ್ರಗಳು ಕೈಗೆ ಸೇರ್ಬೋದು. ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಹಿಂದೆ ಪೆಂಡಿಂಗ್ ಇದ್ದಿದ್ದು ಇಂದು ಕ್ಷಿಪ್ರವಾಗಿ ನಿಮಗೆ ಕೈ ಸೇರ್ಬೋದು. ಇನ್ನು ವೈಯಕ್ತಿಕ ಜೀವನದಲ್ಲಿ ಸಹ ಬಾಂಧವ್ಯ ಈಗ ವೃದ್ಧಿಯಾಗುತ್ತೆ. ಪತಿ ಪತ್ನಿಯರ ಮಧ್ಯೆ ಇರ್ಬೋದು, ಸೋದರ ಸೋದರಿಯರ ಮಧ್ಯೆ ಇರ್ಬೋದು, ಅಥವಾ ಇನ್ನಿತರ ನಿಮ್ಮ ಬಾಂಧವರಲ್ಲಿ ಉತ್ತಮವಾದ ಬಾಂಧವ್ಯ ಬೆರೆಯುವಂಥದ್ದು. ಯಾವುದೇ ಕೆಲಸಕ್ಕೆ ಕೈ ಇಕ್ಕಿದ್ರಲ್ಲಿ ಜಯ ಯಶಸ್ಸು ನಿಮ್ಮದಾಗುತ್ತೆ. ಹಣಕಾಸು ಭಾಳ ಸ್ಟೇಬಲ್ ಆಗಿ ಅಂದರೆ ಉತ್ತಮವಾಗಿ ವ್ಯವಸ್ಥಿತವಾಗಿರುತ್ತೆ. ಹಾಗಾಗಿ ಉತ್ತಮ ತೃಪ್ತಿದಾಯಕವಾದ ವಾತಾವರಣ 26, 27, 28ರಲ್ಲಿ ನೀವು ತೆಗೆದುಕೋಬೋದು. ಆ ಬಳಿಕ ಬರುವಂಥ 29, 30 ಬುಧವಾರ, ಗುರುವಾರವೂ ಸಹ ನಿಮಗೆ ವಿಶೇಷವಾದ ಚಂದ್ರ ಅನುಕೂಲ, ನಿಮ್ಮ ರಾಶಿಯಾಧಿಪತಿಯ ಬೆಂಬಲದಿಂದಾಗಿ ಅಲ್ಲಿ ಜಯ, ಸುಖ, ಲಾಭ, ಯಶಸ್ಸಿದೆ. ಅಂದುಕೊಂಡ ಕೆಲಸ ಕ್ಷಿಪ್ರವಾಗಿ ಆಗಲಿವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಹೊಸ ಅವಕಾಶಗಳು ಬರಲಿವೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವುದಾಗಲಿ, ಇರುವಂಥ ಉದ್ಯೋಗಗಳಿಗೆ ಅವರಿಗೆ ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶಗಳಿವೆ. ಇನ್ನು ಕೆಲವೊಬ್ಬರಿಗೆ ದೂರ ಸ್ಥಳದ ಸಂದರ್ಶನ, ಪ್ರವಾಸ, ಯಾತ್ರೆ ಹೋಗುವಂಥ ಅವಕಾಶ ಒದಗಿ ಬರ್ಬೋದು ಈ ಒಂದು 29, 30ರಲ್ಲಿ. ಕೊನೆ 2 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಮಿಶ್ರ ಫಲಗಳು ಅಂತ ಕಂಡು ಬಂದಿವೆ. ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಕಿರಿಯರಲ್ಲಿ ಕಲಹ ಆಗುವಂಥದ್ದು ಅಥವಾ ಹಿರಿಯರಿಂದ ನಿಮಗೆ ಏನಾದರೂ ಅಡೆತಡೆಗಳು ಬರುವಂಥದ್ದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಭಿನ್ನಾಭಿಪ್ರಾಯ ಅಥವಾ ಮಾತಿನ ಚಕಮಕಿ ನಿಮಗೆ ಬೇಜಾರಾಗುವಂಥದ್ದು ಘಟನೆ ಎಲ್ಲ ಜರಗಬಹುದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. 31 ಮತ್ತು 1ನೇ ತಾರೀಕು ಶುಕ್ರವಾರ, ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದ ಆರಂಭದ 5 ದಿನಗಳು ಭಾನುವಾರದಿಂದ ನಿಮಗೆ ಗುರುವಾರದವರೆಗೆ ವಿಶೇಷವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ತನು ಮನ ಧನದ ವಿಚಾರವಾಗಿ ಅದ್ಭುತ ಫಲ. ಕೊನೆಯ 2 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸುವಂಥದ್ದು. ಈ ವಾರ ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಸ್ನೋ, ವೈಟ್, ರೆಡ್ ಬಣ್ಣಗಳು ಬಳಸಿ. ಸಂಖ್ಯೆ 2, 6, 9, 2, 6, 9 ಸಂಖ್ಯೆಯನ್ನು ಬಳಸಿ. ವಾರ ಪೂರ್ತಿ ಮಂಗಳನ ವಿಶೇಷವಾದ ಬೆಂಬಲ, ಶುಕ್ರನ ಬೆಂಬಲ ಇರೋ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಡುವಂಥ ವಿಚಾರ ಇದಕ್ಕೆಲ್ಲ ನೀವು ಕೈ ಇಕ್ಬೋದು. ಅಥವಾ ಇದರ ಪ್ರಯತ್ನದಲ್ಲಿ ನಿಮಗೆ ಸಫಲತೆ, ಸಕ್ಸಸ್ ರೇಟ್ ಸಹ ಇರುತ್ತೆ. ಎಲ್ಲ ಈ ವಾರದಲ್ಲಿ ಬಳಸೋಕ್ಕಂಥ ಸಂಖ್ಯೆಗಳು ನೋಡಿದರೆ 2, 6, 9, 2, 6, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಸಿಂಹರಾಶಿಗೆ ವಾರ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗುವಂಥದ್ದು. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಚಂದ್ರನ ವ್ಯತಿರಿಕ್ತ ಪ್ರಭಾವ ಇರೋ ಕಾರಣ ಆ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮಗೆ ಬುಧ, ಶುಕ್ರರ ಅನುಗ್ರಹ ಇದೆ ವಾರ ಪೂರ್ತಿ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟ ವ್ಯಾಪಾರ, ಉದ್ಯಮಕ್ಕೆ ಸಂಬಂಧಪಟ್ಟ ಏನೂ ತೊಂದರೆ, ಕೊರತೆ ಏನಿಲ್ಲ. ಆದರೆ ವೈಯಕ್ತಿಕ ವಿಚಾರ, ಆರೋಗ್ಯದ ವಿಚಾರ ಸ್ವಲ್ಪ ಭಾನುವಾರ, ಸೋಮವಾರದಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಭಾನುವಾರ, ಸೋಮವಾರ ಆರೋಗ್ಯದಲ್ಲಿ ಏರುಪೇರು, ತಲೆನೋವು, ಮಂಡಿ ನೋವು ಅಥವಾ ಜಾಯಿಂಟ್ ಪೈನ್ ಎಲ್ಲ ಕಾಣಿಸ್ಕೊಳ್ತದೆ. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆಗಳು ವ್ಯಕ್ತ ಆಗುವಂಥದ್ದು. ಮಾತಿನ ಚಕಮಕಿ, ಕಲಹ, ವಾಗ್ವಾದ ಕಿರಿಯರಲ್ಲೂ ಹಿರಿಯರಲ್ಲೂ ಬರ್ಬೋದಾಗಿದೆ. ಹಾಗಾಗಿ ಆರಂಭದ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಆರೋಗ್ಯ, ಮಾತು, ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ. 29, 30 ಅದ್ಭುತವಾದ ಉತ್ತಮ ಫಲ. ಚಂದ್ರ ಅನುಕೂಲ ಉತ್ತಮವಾಗಿದ್ದು ಅಲ್ಲಿ ಬುಧವಾರ, ಗುರುವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ತವೆ. ವ್ಯಾಪಾರ, ಉದ್ಯಮಗಳು ಚಿಗುರುತ್ತವೆ. ಜೊತೆಗೆ ಹಿಂದೆ ನಷ್ಟ ಆಗಿದ್ದ ವಿಚಾರವಾಗಿ ಲಾಭದಾಯಕವಾಗಿ ಪರಿವರ್ತನೆ ಆಗೋದು ಅಥವಾ ಹಿಂದೆ ನಿಮಗೆ ಆಗದಿದ್ದ ಕೆಲಸ ಕಾರ್ಯಗಳು ಇಂದು ಕ್ಷಿಪ್ರವಾಗಿ ಆಗುವಂಥದ್ದು. ಬಂಧು ಮಿತ್ರರಲ್ಲಿ ನಿಮಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಎಲ್ಲ ಘಟನೆ 29, 30ರಲ್ಲಿ. 31 ಮತ್ತು 1 ಜುಲೈ 31 ಮತ್ತು ಆಗಸ್ಟ್ 1 ಸಹ ನಿಮಗೆ ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲ. ನಿರೀಕ್ಷಿತ, ಅನಿರೀಕ್ಷಿತ 2 ರೀತಿಯ ಧನ ಕೈಗೆ ಸೇರುತ್ತೆ. ವ್ಯಾಪಾರ, ಉದ್ಯಮ ಪ್ರಗತಿ ಆಗುತ್ತೆ. ದೂರ ಪ್ರಯಾಣದ ಅವಕಾಶ, ಯಾತ್ರೆ ಮಾಡುವಂಥ ಅವಕಾಶ ಜರುಗುತ್ತೆ. ಜೊತೆಗೆ ಈ ಕೃಷಿ ಚಟುವಟಿಕೆ, ಉದ್ಯಮ, ವ್ಯಾಪಾರದಲ್ಲಿ ಸಹ ಮಹತ್ತರವಾದ ಒಂದು ಬದಲಾವಣೆಯಿಂದ ಲಾಭ ನಿಮಗೆ ಆಗಲಿದೆ. ಹಾಗೆ ಅದ್ಭುತವಾದ ಫಲವನ್ನು ವಾರದ ಕೊನೆಯ ಭಾಗದಲ್ಲಿ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಆರಂಭದ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಮಿಶ್ರ ಫಲಗಳು ಕಂಡು ಬಂದರೂ ಕೊನೆಯ 4 ದಿನಗಳು ಅಂದರೆ 29ರಿಂದ 1ರವರೆಗೆ, ಬುಧವಾರದಿಂದ ಶನಿವಾರದವರೆಗೆ ಅದ್ಭುತವಾದ ಉತ್ತಮ ಫಲವನ್ನು ಪಡೆಯಬಹುದು. ಈ ಸಿಂಹದವರು ಬಳಸತಕ್ಕಂಥ ಬಣ್ಣಗಳ ವಿಚಾರ ನೋಡಿ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೀನ್, ವೈಟ್ ಬಣ್ಣ ಬಳಸಿ. ಸಂಖ್ಯೆ 2, 5, 6, 2, 5, 6 ಎಂಬ ಸಂಖ್ಯೆ ಬಳಸಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕನ್ಯಾ ರಾಶಿಗೆ ವಾರದ ಆರಂಭ ಪರವಾಗಿಲ್ಲ. ಗುರುಬಲದ ಅನುಕೂಲತೆ ನಿಮಗೆ ಇದೆ. ವಾರ ಪೂರ್ತಿ ಸೂರ್ಯನ ಬೆಂಬಲ ನಿಮಗೆ ಇದೆ. ಅದೇ ರೀತಿ ಈ ಬುಧನ ಬೆಂಬಲ ನಿಮ್ಮ ರಾಶಿಯಾಧಿಪತಿಯದು ಇದೆ. ಶುಕ್ರನ ಅನುಕೂಲತೆ ಚೆನ್ನಾಗಿದೆ. ರಾಹು ನಿಮಗೆ ಪೂರಕವಾಗಿದೆ. ಹಾಗಾಗಿ 5 ಗ್ರಹಗಳು ನಿಮಗೆ ವಾರ ಪೂರ್ತಿ ನಿಮ್ಮ ಒಂದು ಪರವಾಗಿರುವ ಕಾರಣ ವಾರ ಪೂರ್ತಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಉದ್ಯೋಗ ಉತ್ತಮ ಇರುತ್ತೆ. ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ಕೆಲವೊಂದು ಭೂಮಿ ಅಥವಾ ಮನೆ ಇತ್ಯಾದಿ ಕೊಳ್ಳುವಂಥ ಅವಕಾಶಗಳು ಬರ್ಬೋದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಎಲ್ಲ ಕೆಲಸ ಕಾರ್ಯಗಳು ಈ ವಾರದಲ್ಲಂತೂ ನಿಮಗೆ ರವಿ ಅನುಗ್ರಹದಿಂದ ಅದ್ಭುತವಾಗಿ ಕೈಗೂಡಲಿವೆ.
ಹಾಗಾಗಿ ಈ ವಾರದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ನಿರ್ಧಾರ, ಪ್ರಮುಖವಾದ ಕೆಲಸ ಕಾರ್ಯಗಳು ಸಹ ಈ ವಾರ ನೀವು ಮಾಡ್ಬೋದಾಗಿದೆ. ಇನ್ನು ಈ ವಾರದ ದಿನಗಳ ವಿಚಾರದಲ್ಲಿ ನೋಡಿದರೆ ವಿಶೇಷವಾಗಿ ಆರಂಭದ ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲ ಭಾನುವಾರ, ಸೋಮವಾರ, ಮಂಗಳವಾರ ಕಂಡುಬಂದಿದೆ. ಹಣಕಾಸಿನ ಸಂಬಂಧ ಉತ್ತಮ ಫಲ ಇದೆ. ಇಂದು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಜಗಳ ಕಲಹಗಳು ಚಂದ್ರನ ವೈರುಧ್ಯದಿಂದ ಬರ್ಬೋದಾಗಿದೆ. ಮನಸ್ಸಲ್ಲಿ ಸ್ಥಿಮಿತ ಕಮ್ಮಿ ಆಗುವಂಥದ್ದಾಗಲಿ ಅಥವಾ ಕೋಪ, ಸಿಟ್ಟು, ಆತಂಕಗಳು ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ ಜಾಸ್ತಿ ಬರ್ಬೋದು. ಹಾಗೆ ಅಲ್ಲಿ ಸ್ವಲ್ಪ ಮನೋನಿಯಂತ್ರಣ, ವಾಕ್ ಅಂದರೆ ಮಾತಿನ ನಿಯಂತ್ರಣ ಮಾಡಿದರೆ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಇನ್ನಿತರ ಉಳಿದಂತೆ ಈ 3 ದಿನಗಳಲ್ಲಿ ನಿಮಗೆ ಉದ್ಯೋಗ, ವ್ಯಾಪಾರ, ಆರೋಗ್ಯ ಉತ್ತಮವಾಗಿರುತ್ತೆ. ನಂತರದ ದಿನಗಳಲ್ಲಿ ನಿಮಗೆ ಅದ್ಭುತವಾದ ಉತ್ತಮ ಫಲಗಳು ಬರ್ತವೆ. ಬುಧವಾರ, ಗುರುವಾರ ಉತ್ತಮ ಫಲ, ಶುಕ್ರವಾರ, ಶನಿವಾರ ಸಹ ಉತ್ತಮ ಫಲಗಳು ನಿರೀಕ್ಷೆಯಲ್ಲಿರ್ತವೆ. ಚಂದ್ರನ ಅನುಕೂಲ ವಿಶೇಷವಾಗಿ ಶುಕ್ರವಾರ, ಶನಿವಾರ ಅದ್ಭುತವಾಗಿದ್ದು ಹಣಕಾಸು, ವ್ಯಾಪಾರ, ಉದ್ಯಮ, ಜಯ, ಯಶಸ್ಸು, ಕೀರ್ತಿ ಸಿಗಲಿವೆ. ಯಾವುದೇ ರೀತಿ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ವಾರದ ಕೊನೆಯ ಭಾಗದಲ್ಲಿ ಅದ್ಭುತವಾಗಿ ಕಂಡುಬರುತ್ತೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ಜೊತೆಗೆ ಹಿಂದೆ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಇಂದು ಕ್ಷಿಪ್ರವಾಗಿ ನಿಮ್ಮ ಮೇಲೆ ಆಗುವಂಥದ್ದು. ಈ ರೀತಿ ವಾರದ ಆರಂಭದ ದಿನ ಉತ್ತಮವಿದೆ, ಮಧ್ಯ ದಿನ ಸ್ವಲ್ಪ ಮಿಶ್ರ ಫಲ, ಮತ್ತೆ ನಿಮಗೆ ಉತ್ತಮ ಫಲಗಳು ವ್ಯಕ್ತವಾಗಿವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನಿಮಗೆ ಹೇಳಿದಂತೆ ಸೂರ್ಯ ಅಲ್ಲಿ ಬೆಂಬಲ ಇರುವಂಥದ್ದು, ಗುರು ಬಲ ಇರುವಂಥದ್ದು, ಬುಧನ ಬೆಂಬಲ, ಶುಕ್ರನ ಬೆಂಬಲ ಇರುವ ಕಾರಣ ಪ್ರಬಲವಾದ ಗ್ರಹಗಳ ಬೆಂಬಲದ ಈ ವಾರದಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ನೀವು ಕೈಗೊಳ್ಕೋಬೋದು. ಸಣ್ಣ ಪುಟ್ಟ ಏರಿಳಿಕೆ ವ್ಯತ್ಯಾಸಗಳು ಬರ್ತವೆ. ಕೆಲವೊಂದು ದಿನಗಳಲ್ಲಿ ಮಾತು ಮತ್ತು ಆರೋಗ್ಯದ ಬಗ್ಗೆ ಎಚ್ಚರವನ್ನು, ಮಧ್ಯದ ದಿನಗಳಂದರೆ ವಿಶೇಷವಾಗಿ 26, 27, 28 ಸ್ವಲ್ಪ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಎಚ್ಚರವನ್ನು ಗಮನಿಸಿಕೊಳ್ಳಿ. ಬಣ್ಣಗಳು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೇ, ಗ್ರೀನ್, ವೈಟ್. ಸಂಖ್ಯೆ 1, 3, 4, 5, 6, 1, 3, 4, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ತುಲಾರಾಶಿ. ತುಲಾರಾಶಿಗೆ ಅದ್ಭುತವಾದ ಆರಂಭ. ಭಾನುವಾರ, ಸೋಮವಾರ, ಮಂಗಳವಾರ 26, 27, 28 ಅದ್ಭುತವಾಗಿ ಮೂಡಿ ಬರ್ತದೆ. ಚಂದ್ರನ ವಿಶೇಷವಾದ ತರಂಗಗಳಿಂದ ಜಯ, ಸುಖ, ಲಾಭ, ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರ ಆಗಲಿವೆ. ದೂರ ಪ್ರಯಾಣ, ವಿಶೇಷವಾದ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಹಾಗೆಯೇ ಈ ವಾರದ ಆರಂಭದಲ್ಲಿ ಆಗುವಂಥ ಶನಿಯ ವಕ್ರಗತಿಯ ಆರಂಭದಿಂದ ಕೆಲವೊಂದು ವಿಚಾರದಲ್ಲಿ ನಿಮಗೆ ಸ್ಪೀಡಾಗಿ ಆಗಿದೆ ಕೆಲಸ ಕಾರ್ಯ, ಈಗ ಸ್ವಲ್ಪ ಸ್ಲೋ ಆಗಿ ಆಗ್ಬೋದು. ಯಾರು ಆತಂಕ ಪಡಬೇಕಾಗಿಲ್ಲ. ಶನಿಯ ವಕ್ರಗತಿಯ ಪ್ರತ್ಯೇಕ ವಿಡಿಯೋ ಗಮನಿಸಿದರೆ ಅದರಲ್ಲಿ ವಿವರವಾದ ವಿಚಾರಗಳಿರ್ತವೆ. ಇನ್ನು 29, 30 ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಇಲ್ಲಿ ಬಂಧು ಮಿತ್ರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದಾಗಿರುತ್ತೆ. 31, 1 ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಇಲ್ಲಿನೂ ಹಾಗೆ ಕಿರಿಯರಲ್ಲಿ ಕಲಹ ಎಂಬ ಒಂದು ವಾಕ್ಯ ಬರುತ್ತೆ. ಅದರ ಹೊರತು ವ್ಯಾಪಾರ, ಉದ್ಯಮ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಈ ವಾರ ನಿಮಗೆ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಸೂರ್ಯ ಅನುಕೂಲ, ಚಂದ್ರ ಅನುಕೂಲ, ಶುಕ್ರ ಅನುಕೂಲ ಉತ್ತಮವಾಗಿರೋ ಕಾರಣ ಅನೇಕ ರೀತಿಯ ಶುಭಫಲ ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ವೈಟ್ ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 1, 2, 6, 8, 1, 2, 6, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬಂದಿದೆ. ಆರಂಭದ ದಿನದಲ್ಲಿ ನಿಮಗೆ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ, ಜೊತೆಗೆ ಮಂಗಳ, ಸೂರ್ಯನ ಸಹ ವಿರುದ್ಧವಾಗಿರುವ ಕಾರಣ ಕೆಲವೊಮ್ಮೆ ಜಗಳ, ಕಲಹ, ಆರೋಗ್ಯದಲ್ಲಿ ಏರ್ಪೇರು, ಹೊಟ್ಟೆ ನೋವು, ಅಜೀರ್ಣ ಸಂಬಂಧಿ ಸಮಸ್ಯೆಗಳು, ಆ್ಯಸಿಡಿಟಿ ಅಂಥ ಸಮಸ್ಯೆಗಳು, ಅಥವಾ ಯಾವುದೇ ಕಾರಣ ಇಲ್ಲದೆ ಸುಸ್ತು ಆಗುವಂಥದ್ದು ಈ ರೀತಿಯೆಲ್ಲ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಮುಖ ನಿರ್ಧಾರವನ್ನು 26, 27, 28 ತೆಗೆದುಕೊಳ್ಳಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಆರಂಭದ 3 ದಿನ. ನಂತರದ 2 ದಿನ ಅದ್ಭುತವಾಗಿ ಬಂದಿವೆ. 29, 30 ವಿಶೇಷವಾದ ಜನ. ಬುಧವಾರ, ಗುರುವಾರ ಅದ್ಭುತವಾದ ಫಲ ನಿರೀಕ್ಷೆ ಮಾಡುವುದು. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿರುತ್ತೆ. ಹಣಕಾಸಿನ ಉತ್ತಮ, ಪ್ರಯತ್ನದಲ್ಲಿ ಸಫಲತೆ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸದ ಕೈ ಇಕ್ಬೋದು. ಇನ್ನು 29, 30 ಬಳಿಕ 31, 1 ಸಹ ನಿಮಗೆ ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಜೊತೆಗೆ ತಲೆನೋವು, ಮಂಡಿ ನೋವು, ಹೊಟ್ಟೆ ನೋವೆಲ್ಲ ಬರುವಂಥ ಸಾಧ್ಯತೆ 31 ಮತ್ತು 1ರಲ್ಲಿ ಬರುತ್ತೆ. ಶುಕ್ರವಾರ, ಶನಿವಾರ. ಅದರ ಹೊರತು ವ್ಯಾಪಾರ, ಶಿಕ್ಷಣ ಎಲ್ಲ ಚೆನ್ನಾಗಿರುತ್ತೆ. ಆರ್ಥಿಕತೆ ಸಹ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಈ ವಾರ ನಿಮಗೆ ತಕ್ಕಮಟ್ಟಿಗೆ ಉತ್ತಮ ಫಲನೇ ಬಂದಿವೆ. ಯಾರೂ ಆತಂಕ ಪಡುವಂಥದ್ದೇನಿಲ್ಲ. ಗುರುಬಲದ ರಕ್ಷಣೆ ವಾರ ಪೂರ್ತಿ ಇರುವ ಕಾರಣ ಹಣಕಾಸು, ಆರೋಗ್ಯ ಇತ್ಯಾದಿ ವಿಚಾರ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಅಥವಾ ಗಂಭೀರವಾದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಯೆಲ್ಲೋ, ಗ್ರೀನ್ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 3, 5, 7, 3, 5, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಧನಸ್ಸು. ಧನುಸ್ಸು ರಾಶಿಗೆ ಅದ್ಭುತವಾದ ವಾರ ಆರಂಭ. 26, 27, 28 3 ದಿನಗಳು ಅದ್ಭುತವಾದ ಶುಭ ಫಲ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಬಂಧು ಮಿತ್ರರ ಸಹಕಾರ ಸಿಗುತ್ತೆ. ಬಹಳ ದೀರ್ಘಕಾಲದ ಭೇಟಿಯಾಗದಂಥ ಬಂಧುಗಳಾಗಲಿ, ಮಿತ್ರರಾಗಿ ಭೇಟಿಯಾಗಿ ನಿಮ್ಮ ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆ ಜರುಗುತ್ತೆ. 26, 27, 28 29, 30 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಯಾವುದೇ ರೀತಿಯ ಕೆಲಸಗಳಲ್ಲಿ ಅಡೆತಡೆ, ಇದಕ್ಕೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ನಿಮಗೆ ವೈಫಲ್ಯ ಇತ್ಯಾದಿಗಳು ಕಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ನಿರಾಶೆಯ ಘಟನೆಗಳು ಆಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ 29, 30ರಲ್ಲಿ.
ಮತ್ತು ಕೊನೆಯ 2 ದಿನ ಶುಕ್ರವಾರ ಶನಿವಾರ ಅದ್ಭುತವಾದ ಉತ್ತಮ ಫಲನ ಪಡ್ತಿದ್ದಾರೆ. ವ್ಯಾಪಾರ ಉದ್ಯಮ ಶಿಕ್ಷಣದಲ್ಲಿ ಚೆನ್ನಾಗಾಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಸರ್ಕಾರದ ಮೂಲದ ಯೋಜನೆಗಳ ಒಂದು ಲಾಭ ನಿಮಗೆ ಸಿಗಲಿವೆ. ಹಾಗಾಗಿ 31 ಸದುಪಯೋಗಪಡಿಸಿಕೊಳ್ಳಿ. ಒಟ್ಟಿನಲ್ಲಿ ಈ ವಾರದ ಆರಂಭದ 3 ದಿನ ಮತ್ತು ಕೊನೆಯ 2 ದಿನ ಅಂದರೆ 26, 27, 28 ಮತ್ತು 31 ಇಷ್ಟು ದಿನಾಂಕಗಳು ನಿಮಗೆ ಅದ್ಭುತವಾದ ಉತ್ತಮ ಫಲನ ಕೊಡಲಿವೆ. ಬಳಸಿದ್ದ ಬಣ್ಣಗಳು ನೋಡಿ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಗ್ರೀನ್, ವೈಟ್, ರೆಡ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆ 2, 4, 6, 9, 2, 4, 6, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿಗೆ ವಾರಾರಂಭ ಸಾಮಾನ್ಯ ಎಂದು ಕಂಡು ಬರುತ್ತೆ. ಗುರುಬಲದ ಅನುಕೂಲತೆ ವಾರಪೂರ್ತಿ ಇದೆ, ಚಿಂತಿಸಬೇಕಾಗಿಲ್ಲ. ಶನಿಯ ಪರಿವರ್ತನೆ ಆಗುತ್ತೆ, ಸ್ವಲ್ಪ ನಿಮಗೆ ಸಿಗತಕ್ಕಂಥ ಫಲದ ವೇಗಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಹೀಗೆ ಗುರು ಮತ್ತು ಶುಕ್ರರ ಬೆಂಬಲ ವಾರಪೂರ್ತಿ ಇರೋ ಕಾರಣ ಹಣಕಾಸು, ವ್ಯಾಪಾರ, ಉದ್ಯಮ ವಾರಪೂರ್ತಿ ಉತ್ತಮವಾಗಿಯೇ ಇರುತ್ತೆ. ಆರಂಭದ ದಿನಗಳು ಸ್ವಲ್ಪ ನಿಮಗೆ 26, 27, 28ರಲ್ಲಿ ಮಾತಿನ ಚಕಮಕಿ, ವೈರತ್ವಗಳಾಗುವಂಥದ್ದು, ಅನಿರೀಕ್ಷಿತ ನಷ್ಟ, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು ಅಥವಾ ಇತರರು ನಿಮಗೆ ನಂಬಿಸಿ ಮೋಸ ಮಾಡುವಂಥ ಘಟನೆ ವಾರಾರಂಭದಲ್ಲಿ ಜರಬಹುದು. 26, 27, 28ರಲ್ಲಿ 29, 30 ಅದ್ಭುತವಾದ ಉತ್ತಮ ಫಲ, ವಿಶೇಷವಾದ ಜಯ, ಸುಖ, ಲಾಭಗಳು ಇರ್ತವೆ. ವ್ಯಾಪಾರ ಉದ್ಯಮ ಪ್ರಗತಿ. ನಿಮ್ಮ ಸ್ವರಾಶಿಯಲ್ಲಿ ಇರತಕ್ಕಂತಹ ಅಲ್ಲಿ ವಿಶೇಷವಾದ ಒಂದು ಚಂದ್ರನಿಂದಾಗಿ ಲಾಭದ ಸುಖ ಜಯವಾಗಲಿ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಬಂಧುಗಳಲ್ಲಿ ಮಿತ್ರರು ಬೆರೆಯುವಂಥ ಅವಕಾಶ ಎಲ್ಲ ಜರಗಬಹುದು. 31 ನಿಮ್ಮ ಪಾಲಿಗೆ ಸಾಮಾನ್ಯ ದಿನವೇ, ಉತ್ತಮವಾದ ಅವಕಾಶ ಗುರುಬಲದಿಂದ ಬರಲಿವೆ. ವ್ಯಾಪಾರ ಉದ್ಯಮ ಶಿಕ್ಷಣದಲ್ಲಿ ಚೆನ್ನಾಗಾಗುತ್ತೆ. ಆದರೆ ಬಂಧುಗಳಲ್ಲಿ ಮಿತ್ರರೇನಾದರೂ ವೈರುಧ್ಯಗಳು ಬರ್ಬೋದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಸಣ್ಣ ಪುಟ್ಟ ಕಲಹ ಕದನಗಳು ಆಗ್ಬೋದು. ಅದರ ಹೊರತು ಹೆಚ್ಚಿನ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ 29, 30 ಅದ್ಭುತವಾಗಿ ಬರ್ತಾ ಇದೆ. ಶನಿ ಮಹಾರಾಜರಿಗೆ ವಕ್ರಗತಿ ಆರಂಭವಾಗಿರೋ ಸ್ವಲ್ಪ ಭಾಗ್ಯ ನಿಮಗೆ ಅದರಿಂದ ಸ್ವಲ್ಪ ಹಿನ್ನಡೆ ಆಗುವಂಥ ಕಾರಣಗಳಿರುತ್ತೆ. 26ರಿಂದ ಶನಿ ಮಹಾರಾಜರು ವಕ್ರಗತಿಗೆ ಹೋದಾಗ ಇಷ್ಟು ದಿನ ಉತ್ತಮ ಫಲವನ್ನು ಕೊಟ್ಟಿದ್ದಂಥ ಮಹಾರಾಜರ ಏನೇನೋ ಉತ್ತಮ ಫಲ ಸಿಕ್ಕಿತು ಅದರ ವೇಗ ಕುಂಠಿತ ಆಗ್ಬೋದು ಅಥವಾ ಕೆಲವೊಮ್ಮೆ ಅದು ಸಿಗದೇ ಹೋಗುವಂಥ ಸಾಧ್ಯತೆ. ಆ ಬಗ್ಗೆ ಸೂಕ್ತವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನಮಾರ್ಗವನ್ನು ಅನುಸರಿಸಿ ಈ ವಾರ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್, ವೈಟ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 2, 3, 5, 6, 8, 2, 3, 5, 6, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿಗೆ ವಾರಾರಂಭ ಶುಭಾರಂಭ. 26, 27, 28 3 ದಿನಗಳು ಚಂದ್ರನ ವಿಶೇಷವಾದ ತರಂಗಗಳು ನಿಮಗೆ ಲಾಭ, ಸುಖ, ಜಯ, ಯಶಸ್ಸನ್ನು ಕೊಡಲಿವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಶುಭ್ರವಾಗಿ ಆಗಲಿವೆ. ಇನ್ನು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವಿಚಾರಗಳಿದ್ರೆ 26, 27 ಮಾಡಿದರೆ ಅದು ನಿಮಗೆ ಕೈಗೂಡುತ್ತೆ. 29, 30 ಮಿಶ್ರ ಫಲಗಳಿಂದ ಕೂಡಿದೆ. ಜಗಳ, ಕಲಹ, ವಾಗ್ವಾದಗಳು ಕಂಡು ಬಂದಿವೆ. ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು ಅಥವಾ ಯಾವುದೇ ದಾಖಲೆ ಪತ್ರಗಳಿಗೆ ಪ್ರಯತ್ನ ಪಟ್ಟು ಅವು ಕೈಗೆ ಸಿಗದೆ ಹೋಗ್ಬೋದು. ಕೊನೆಯ ದಿನ ಅದ್ಭುತವಾಗಿ ಉತ್ತಮ ಫಲ ಬಂದಿದೆ. 31 ಮತ್ತು 1ರಲ್ಲಿ ಅದ್ಭುತವಾದ ಉತ್ತಮ ಫಲ, ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶ ಕೆಲವೊಬ್ಬರಿಗೆ ಒದಗಿ ಬರ್ಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ 26, 27, 28, 31, 1 ಇಷ್ಟು ದಿನಗಳು ನಿಮಗೆ ಅದ್ಭುತವಾದ ಚಂದ್ರ ಅನುಕೂಲ ಇರುವೆ. ಬಳಸ್ತಕ್ಕಂತಹ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಆರೆಂಜ್ ಮತ್ತು ಸ್ನೋ ಬಣ್ಣ ಬಳಸಿ. ಸಂಖ್ಯೆ 1 ಮತ್ತು 2, 1 and 2 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮೀನರಾಶಿಗೆ ವಾರಾರಂಭ ಶುಭಾರಂಭ. ಭಾನುವಾರ, ಸೋಮವಾರ, ಮಂಗಳವಾರ ಚಂದ್ರ ಅನುಕೂಲದಿಂದ ಲಾಭ, ಸುಖ, ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಗುರುವಿನ ಬೆಂಬಲ ಮತ್ತು ಚಂದ್ರನ ಬೆಂಬಲ ಏಕಕಾಲದಲ್ಲಿ ಬಂದಿರುವ ಕಾರಣ ಅಲ್ಲಿ 26, 27, 28ರಲ್ಲಿ ಅದ್ಭುತವಾದ ಖುಷಿ, ಲಾಭ, ಜಯ ಇದೆ. ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ. ಅಂದುಕೊಂಡಂತೆ ನಿಮಗೆ ಬಂಧು ಮಿತ್ರರು ಸಹ ನಿಮಗೆ ಪರವಾಗಿ ಇರ್ತಾರೆ. ಇನ್ನು ಆ ಬಳಿಕ ಬರೋದಕ್ಕಾದ 29, 30 ಸಹ ಉತ್ತಮವಾದ ದಿನವೇ. ಅಲ್ಲಿ ವಿಶೇಷವಾದ ಜಯ, ಸುಖ, ಲಾಭ ನಿಮಗೆ ಗುರುವಾರ ಸಹ ಕಂಡು ಬಂದಿವೆ. ವ್ಯಾಪಾರ ಉದ್ಯಮಗಳಷ್ಟು ಇಂಪ್ರೂವ್ಮೆಂಟ್ ಆಗುವಂಥದ್ದಾಗಲಿ, ಬಂಧು ಮಿತ್ರರ ಬಾಂಧವ್ಯ ವೃದ್ಧಿಯಾಗುವಂಥ ಘಟನೆ ಜರುಗುತ್ತೆ. ಕೊನೆಯ 2 ದಿನ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. 31, 1ರಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ವ್ಯಯ ಭಾವದ ಚಂದ್ರನಿಂದಾಗಿ ಅನಿರೀಕ್ಷಿತ ನಷ್ಟ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಮಾತಿನ ಚಕಮಕಿ, ವಾಗ್ವಾದ ಕಲಹಗಳು ಆಗ್ಬೋದು. ಆ ಬಗ್ಗೆ ಕೊನೆಯ ದಿನದಲ್ಲಿ ಸ್ವಲ್ಪ ಎಚ್ಚರ 31 ಮತ್ತು 1ರಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ 5 ದಿನಗಳಿಂದ 26, 27, 28, 29, 30 ಇಷ್ಟು ದಿನಗಳು 5 ದಿನಗಳು ಅದ್ಭುತವಾಗಿ ಮೂಡಿಬಂದಿವೆ. ವ್ಯಾಪಾರ ಉದ್ಯಮದವರಿಗೆ ಅವಕಾಶಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಮೀನರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. 26, 27, 28, 29, 30ರಲ್ಲಿ. ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್, ಮಿಕ್ಸ್, ರೆಡ್ ಬಣ್ಣ. ಸಂಖ್ಯೆ 2, 3, 5, 7 ಮತ್ತು 2, 3, 5, 6, 7, 9 ಸಂಖ್ಯೆ ಬಳಸ್ಕೊಂಡು ಪಂಚಗ್ರಹಗಳ ಕೃಪೆ, 5 ದಿನಗಳ ಚಂದ್ರನ ವಿಶೇಷವಾದ ಬೆಂಬಲ ಇರುವಂತಹ ಅದ್ಭುತವಾದ ರಾಶಿ ಮೀನರಾಶಿಯಾಗಿರುತ್ತೆ. ಇದೆಲ್ಲವನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆಯೇ ಈ ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಇದ್ದಾಗ ಈಗ ಶನಿ ಮಹಾರಾಜರ ವಕ್ರಗತಿ ಆರಂಭವಾಗಿದೆ.
ಅದರ ಒಂದು ಅಡ್ಡ ಪರಿಣಾಮ ಸ್ವಲ್ಪ ಕೆಲವೊಮ್ಮೆ ನಿಮಗೆ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳು. ಈಗ ಅಡ್ಡ ಪರಿಣಾಮ ಈಗ ಕಡಿಮೆ ಆಗುತ್ತೆ. ಇಷ್ಟು ದಿನ ಇದ್ದ ಶನಿ ಮಹಾರಾಜರ ಅಡ್ಡ ಪರಿಣಾಮ ಕಡಿಮೆ ಆಗುವಂಥ ಒಂದು ಸಮಾಧಾನಕರವಾದ ವಿಚಾರ ಇರುತ್ತೆ. ಡಿಸೆಂಬರ್ 9ರವರೆಗೂ ಶನಿ ಮಹಾರಾಜರ ವಕ್ರಗತಿ ಅವಧಿಯಲ್ಲಿ ಮೀನರಾಶಿಯವರಿಗೆ ಸಾಡೆಸಾತಿಯಿಂದ ಸ್ವಲ್ಪ ರಿಲೀಫ್ ಸಿಗಲಿದೆ. ಅದೆಲ್ಲ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ. ವಾಹಿನಿಯನ್ನು ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.